ಆಟೋ ಎಲ್ಪಿಜಿ ಅಭಾವ ಉಂಟಾಗಿದೆ. ಗುರುವಾರ ಕರಾಳ ದಿನಾಚರಣೆಯಾಗಿದೆ. ನೋಡಿ, ಗುರುವಾರ ಸಂಪೂರ್ಣ ಆಟೋ ಬಂದ್ಗೆ ವಾಟಾಳ್ ಕರೆ ಕೊಟ್ಟಿದ್ದಾರೆ. ಅಂದ್ರೆ ಗುರುವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುರುವಾರ ಆಟೋದಲ್ಲಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆಯನ್ನ ನಡೆಸ್ತೀವಿ. ಎಲ್ಲಾ ಆಟೋ ಚಾಲಕರಿಗೆ ಕರಾಳ ದಿನಾಚರಣೆಯ ಸೂಚನೆಯನ್ನ ನೀಡಿದ್ದಾರೆ. ಈಗ ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಿ ಕ್ಯೂನಲ್ಲಿ ನಿಂತು ಗ್ಯಾಸ್ ಹಾಕಿಸ್ಕೊಳ್ಬೇಕಾದಂತ ಪರಿಸ್ಥಿತಿ, ಅದು ಕೂಡ ಗಂಟೆ ಗಟ್ಟಲೆ ಕಾದಿದ್ದು. ಹೀಗಾಗಿ ಬಾಡಿಗೆ ಹೊಡೆಯೋದು ಹೇಗೆ, ಜೀವನ ನಡೆಸೋದು ಹೇಗೆ, ಈ ರೀತಿ ಹಲವು ಪ್ರಶ್ನೆಗಳು ಮುಂದಿನ ಜೀವನದ ಕುರಿತಂತೆ ಆಟೋ ಚಾಲಕರನ್ನ ಕಾಡ್ತಾ ಇದೆ. ಹೀಗಾಗಿ ಕನ್ನಡಪರ ಸಂಘಟನೆಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಈ ಹಿಂದೆಯೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಆಟೋ ಚಾಲಕರಿಗೆ ತಿಂಗಳಿಗೆ ಇಷ್ಟು ಅಂತ ಹೇಳ್ಕೊಡಿ, ಅವ್ರ ಜೀವನ ನಡೆಸೋದು ಹೇಗೆ ಅಂತ ಹೇಳಿದ್ರು. ಈಗ ಸರ್ಕಾರ ಕ್ಯಾರೆ ಅನ್ನದ ಕಾರಣದಿಂದಾಗಿ ಗುರುವಾರ ಕರಾಳ ದಿನಾಚರಣೆಯನ್ನು ಆಚರಿಸೋದಕ್ಕೆ ಮುಂದಾಗಿದ್ದಾರೆ. ನರಕದಲ್ಲಿದ್ದಾರೆ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಚಾಲಕರುಗಳು LPGಗಾಗಿ ಬಂಕುಗಳ ಮುಂದೆ ಮಲಗಿದ್ದಾರೆ. ಮನೆ ಮಠ ಮರ್ತಿದ್ದಾರೆ. ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ, ಮನೆಗೆ ಹಾಲು ತರೋಕ್ಕಾಗ್ತಾ ಇಲ್ಲ, ಮೊಸರು ತರೋಕ್ಕಾಗ್ತಾ ಇಲ್ಲ, ಅಕ್ಕಿ ತರೋಕ್ಕಾಗ್ತಾ ಇಲ್ಲ, ಅನ್ನ ತರಕ್ಕೆ ಮಾಡೋಕ್ಕಾಗ್ತಾ ಇಲ್ಲ. ಬಹಳ ಅತ್ಯಂತ ಕಣ್ಣೀರಿನ ಕಥೆಯಲ್ಲಿದೆ, ಕರುಣಾಜನ ಸ್ಥಿತಿ. ನಾನಂತೂ ರಿಕ್ಷಾ ಚಾಲಕರ ಪರವಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ಚಳವಳಿ ವಾಟಾಳ್ ಪಕ್ಷ ತೀವ್ರವಾಗಿ ಹೋರಾಟಕ್ಕೆ ಇಳಿದಿದ್ದೇವೆ. ಕರ್ನಾಟಕ ಸರ್ಕಾರ ಬರೀ ಕೇಂದ್ರ ಸರ್ಕಾರವನ್ನು ತೋರಿಸಿ ಬಾಗಲಕೋಟೆ ದಾವಣಗೆರೆಯಲ್ಲಿ ಓಡಾಡ್ತಕ್ಕಂಥದ್ದಲ್ಲ. ಮುಖ್ಯಮಂತ್ರಿ